ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಈ ದಿನದ ಸ್ಟೀಮ್ ಬಾಯ್ಲರ್ ಟಾಪಿಕ್ನಲ್ಲಿ ಅಟೆಂಪರೇಟರ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇದನ್ನು ಎಲ್ಲಿ ಬಳಸ್ತಾರೆ, ಏಕೆ ಬಳಸ್ತಾರೆ ಅನ್ನೋದರ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಅಟೆಂಪರೇಟರ್ ಅಂತಂದರೆ ಎರಡು ಸೂಪರ್ ಹೀಟರ್ಗಳ ಮಧ್ಯೆ ಸ್ಟೀಮ್ ಟೆಂಪರೇಚರನ್ನು ಕಡಿಮೆ ಮಾಡಲಿಕ್ಕೆ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ಬಳಸುವ ಸಾಧನ. ಫೀಡ್ ವಾಟರ್ನ ಯೂಸ್ ಮಾಡಿ ಸ್ಪ್ರೇ ಮಾಡಿ ಪ್ರೈಮರಿ ಸೂಪರ್ ಹೀಟರ್, ಸೆಕೆಂಡ್ರಿ ಸೂಪರ್ ಹೀಟರ್ಗಳ ಮಧ್ಯೆ ಅಥವಾ ಸೆಕೆಂಡ್ರಿ ಸೂಪರ್ ಹೀಟರ್, ಟರ್ಷರಿ ಸೂಪರ್ ಹೀಟರ್ಗಳ ಮಧ್ಯೆ ಸ್ಟೀಮ್ ಟೆಂಪರೇಚರ್ನ ಕಂಟ್ರೋಲ್ ಮಾಡಲಿಕ್ಕೆ. ಟರ್ಬೈನ್ ಇನ್ಲೆಟಲ್ಲಿ ಡಿಸೈನ್ ಟೆಂಪರೇಚರ್, ಡಿಸೈನ್ ಪ್ರೆಷರ್ ರೀಚ್ ಆಗಲಿಕ್ಕೆ ಯಾವ ಪ್ರೆಷರ್ ಬೇಕು, ಯಾವ ಟೆಂಪರೇಚರ್ ಬೇಕು, ಎಸ್ಪೆಷಲಿ ಸ್ಟೀಮ್ ಟೆಂಪರೇಚರ್ ಎಷ್ಟು ಬೇಕು ಅಂತ ಡಿಸೈನ್ ಮಾಡಿರ್ತಾರಲ್ವ, ಅದಕ್ಕೆ ರೀಚ್ ಆಗಲಿಕ್ಕೆ ಅಂದರೆ ಫರ್ನೇಸಿಂದ ಬಂದಿರೋ ಫ್ಲೂ ಗ್ಯಾಸು ಫರ್ನೇಸು, ಬಾಯ್ಲರ್ ಬ್ಯಾಂಕು, ಸೂಪರ್ ಹೀಟ್ರ್, ಪ್ರೈಮರಿ ಸೂಪರ್ ಹೀಟ್ರ್, ಸೆಕೆಂಡ್ರಿ ಸೂಪರ್ ಹೀಟ್ರ್, ಟರ್ಷರಿ ಸೂಪರ್ ಹೀಟ್ರ್, ಎಕ್ನೋಮೈಸರು, APH ಈ ಥರ ಹೋಗ್ತಾ ಇರುತ್ತೆ, ಚಿಮ್ನಿ ಕಡೆ ಹೋಗ್ತಾ ಇರುತ್ತೆ. ಬಟ್ ಆ ಫ್ಲೂ ಗ್ಯಾಸಲ್ಲಿ ಹೈ ಟೆಂಪ್ರೇಚರ್ ಇರೋದ್ರಿಂದ ಸ್ಟೀಮ್ ಟೆಂಪ್ರೇಚರ್ ಕೂಡ ಸ್ಪೀಡಾಗಿ ರೈಸ್ ಆಗ್ತಾ ಇರುತ್ತೆ. ಬಟ್ ಅಷ್ಟು ಟೆಂಪ್ರೇಚರ್ ನಮಗೆ ಟರ್ಬೈನ್ ಇನ್ಲೆಟಲ್ಲಿ ಬೇಕಾಗಲ್ಲ. ನಮ್ಗೆ ಎಷ್ಟು ಬೇಕು ಅಷ್ಟು ಕಂಟ್ರೋಲ್ ಮಾಡೋದೇ ಅಟೆಂಪರೇಟರ್ ಕೆಲಸ. ಸೊ ಫೈನಲಿ ಇಷ್ಟು ಮಿನಿಮಮ್ ಬೇಸಿಕ್ ಗೊತ್ತಿರಬೇಕಪ್ಪ ಅಂತಂದರೆ ನಮಗೆ ಅಟೆಂಪರೇಟರ್ ಬಗ್ಗೆ. ಸ್ಟೀಮ್ ಟೆಂಪರೇಚರ್ನ ಕಂಟ್ರೋಲ್ ಮಾಡಲು ಬಳಸುವ ಸಾಧನ. ಕ್ಲಿಯರ್? ಸ್ಟೀಮ್ ಟೆಂಪರೇಚರ್ನ ಕಂಟ್ರೋಲ್ ಮಾಡಲು ಬಳಸುವ ಸಾಧನ. ಈ ಮುಂದಿನ ದಿನಗಳಲ್ಲಿ ಅದರ ಡ್ರಾಯಿಂಗ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತೇನೆ ನಿಮಗೆ. ಸೊ ಇಷ್ಟು ಗೊತ್ತಿರಬೇಕು ನಮಗೆ. ಇದನ್ನೆಲ್ಲಿ ಬಳಸ್ತಾರೆ ಅಂತಂದರೆ ಸೂಪರ್ ಹೀಟರ್ಗಳ ಮಧ್ಯೆ. ಓಕೆ, ಯಾಕೆ ಬಳಸ್ತಾರೆ ಅಂತಂತಂದರೆ ಟೆಂಪರೇಚರ್ನ ಕಂಟ್ರೋಲ್ ಮಾಡಲಿಕ್ಕೆ. ಯಾವುದ್ರದ್ದು? ಸ್ಟೀಮ್ ಟೆಂಪರೇಚರ್. ಸೊ ಫೈನಲಿ ಅಟೆಂಪರೇಟರ್ ಈಸ್ ಎ ಡಿವೈಸ್ ಟು ಕಂಟ್ರೋಲ್ ಸ್ಟೀಮ್ ಟೆಂಪರೇಚರ್. ಓಕೆ, ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಬಳಸುವ ಸಾಧನ ಅಂತ ಹೇಳಿ. ಸೊ ಅಟೆಂಪರೇಟರ್ ಬಗ್ಗೆ ಗೊತ್ತಾಯಿತು. ಥ್ಯಾಂಕ್ ಯು.